ಇನ್ನು ರಾಜ್ಯ ಕಾಂಗ್ರೆಸ್ನಂತೆ ಮಹದೇವಪುರ ಕಾಂಗ್ರೆಸ್ನಲ್ಲೂ ಕೂಡ ಬಣ ಬಡಿದಾಟ ಜೋರಾಗಿಬಿಟ್ಟಿದೆ. ಮಾಜಿ ಸಚಿವ ನಾಗೇಶ್ ವಿರುದ್ಧವಾಗಿ ಕಾಂಗ್ರೆಸ್ ಕಾರ್ಯಕರ್ತರೇ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಒಂದು ಆಕ್ರೋಶ ವ್ಯಕ್ತವಾಗಿದೆ. ತೀವ್ರ ಮುಖಭಂಗಕ್ಕೆ ಎಚ್ ನಾಗೇಶ್ ಒಳಗಾಗಿದ್ದಾರೆ. ವೇದಿಕೆ ಮೇಲೆ ಕುಳಿತಿದ್ದಂತಹ ಗಣ್ಯರಿಗೂ ಕೂಡ ಮುಜುಗರ ಉಂಟಾಗಿದೆ. 2024ರ ಲೋಕಸಭೆ ಚುನಾವಣೆ ಬಳಿಕ ಮಹದೇವಪುರ ಕಾಂಗ್ರೆಸ್ನಲ್ಲಿ ಹಲವು ಬದಲಾವಣೆಗಳಾಗಿವೆ. ಮಹದೇವಪುರ ಕಾಂಗ್ರೆಸ್ನಲ್ಲಿ ಮನೆಯೊಂದು 3 ಬಾಗಿಲು ಎಂಬಂತಾಗಬಿಟ್ಟಿದೆ. ಹೀಗಾಗಿ ಮೂಲ ಕಾಂಗ್ರೆಸ್ನಿಗರನ್ನು ತುಳಿಯುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಅಂತ ಎಚ್ ನಾಗೇಶ್ ವಿರುದ್ಧವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಕೈ ಕಾರ್ಯಕರ್ತರು ಸಭೆಯಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ಸರ್, ಒಬ್ಬರು ಮಾತ್ರ ಇಲ್ಲ ಸರ್. ನಾವು ಇಷ್ಟು ವರ್ಷದ ಕಾಂಗ್ರೆಸ್ ನಾವು ತಿಳ್ಕೊಂಡ್ಬಂದಿದ್ದೀವಿ. ಆಮೇಲೆ ನಮ್ಮ ಜಯನ ಉದ್ಯಾನ ಇವಾಗ ಸಂಘಟನೆ ಆಗ್ತಿಲ್ಲ ಸರ್. ಅವರೇ ಇಲ್ವಲ್ಲ ಸರ್ ಸಂಘಟನೆಯಲ್ಲಿ. ಅವ್ರು ಕರ್ಕೊಂಡ್ಬಂದ್ರೆ ಸರ್ ಇಷ್ಟು ವರ್ಷ ಸಂಘಟನೆ ಮಾಡ್ತಾ ಇದ್ದೀವಿ ವಾರ್ಡ್ ನಮ್ಮ ಮಹದೇವಪುರದಲ್ಲಿ. ಅವ್ರು ಬಿಟ್ಟರೆ ಯಾರು ಕಟ್ಟೇ ಇಲ್ಲ ಸರ್. ಇವತ್ತು ನಮ್ಮ ಮಾತುಗಳು ಬಿಳಿ ಬರ್ತಿರೋದು. ಪಕ್ಷದ ಅವಮಾನ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಓಕೆ, ಕುತ್ಕೊಳ್ಳಿ, ಶಿವನ ಕುತ್ಕೊಳ್ಳಿ. ಆಯ್ತು. ಆಮೇಲೆ ಅವರ ಶಿಸ್ತಿನ ಬಗ್ಗೆ ನಾನು ಗಮನಿಸ್ತಾ ಇದ್ದೀನಿ.